ನನ್ನ ಹೆಸರು ಡಾಕ್ಟರ್ ಹಂಸವೇಣಿ. ನಾನು ಫ್ಯಾಮಿಲಿ ಫಿಸಿಷಿಯನ್, ಗೌರ್ಮೆಂಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತೀನಿ. ಪರ್ಸ್ನಲ್ ಹೈಜೀನ್ ಅಂತಂದರೆ ನಾವು ಕೋವಿಡ್ ನಂತರದಲ್ಲಿ ನಮಗೆ ಪರ್ಸ್ನಲ್ ಹೈಜೀನ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಯಾಕಂತಂದರೆ ಇವಾಗ ನಾವೆಲ್ಲ ಬದುಕಿರೋದೇ ಪರ್ಸ್ನಲ್ ಹೈಜೀನ ನಾವು ಮೇಂಟೈನ್ ಮಾಡಿದ್ರಿಂದ ನಾವು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ದಿನನಿತ್ಯ ನಾವು ಸ್ನಾನ ಮಾಡಬೇಕು, ಅದಂತೂ ಕಾಮನ್ನು. ನೆಕ್ಸ್ಟು ನಾವು ಹ್ಯಾಂಡ್ ವಾಶ್ ಟೆಕ್ನಿಕ್, ಅಂದರೆ ನಾವು ಪ್ರತಿ ಸತಿ ದಿನಕ್ಕೆ 5 ಬಾರಿ ಆದರೂ ಮಿನಿಮಮ್ ಅಂದರೂ ಕೆಲವು ಸಿಚುವೇಶನ್ಸಲ್ಲಿ ನಾವು ಕೈನ ತೊಳಿಲೇಬೇಕಾಗತ್ತೆ. ಒಂದು, ನಾವು ಊಟ ಮಾಡೋಕ್ಕಿಂತ ಮುಂಚೆ. ಎರಡನೇದು, ನಾವು ಶೌಚ ಮುಗಿಸ್ಕೊಂಡು ಬಂದ ನಂತರ ಕೈ ತೊಳಿಲೇಬೇಕಾಗತ್ತೆ. ಮೂರನೇದು, ಕಿಚನ್ಗೆ ಹೋದಾಗ ಆದಷ್ಟು ಕೈ ತೊಳೆದ್ರೆ ನಮಗೆ ಕಿಚನಲ್ಲಿ ನಾವು ಊಟ ಮಾಡುವಂತಹ ಪದಾರ್ಥ ಏನು ಹೈಜಿನಿಕ್ ಆಗಿರುತ್ತೆ. ಸೊ ಈ ರೀತಿ ಸಿಚುವೇಶನ್ಸಲ್ಲಿ ನಾವು ಯಾವಾಗಲೂ ಕೈ ತೊಳಿಬೇಕಾಗತ್ತೆ. ಕೈ ತೊಳೆಯುವಂಥ ಮೆಥಡ್ಸ್ ಎಲ್ಲರಿಗೂ ಗೊತ್ತೇ ಇದೆ. 60 ಸೆಕೆಂಡ್ಸಲ್ಲಿ 6 ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು. ಕೈ ತೊಳೆಯೋದು ಅಂತಂದರೆ ಬರೀ ಹಾಗೆ ಹೀಗೆ ತೊಳ್ಕೊಂಡು ಬರೋದಷ್ಟೇ ಅಲ್ಲ, ನೀಟಾಗಿ ಕೈನಲ್ಲಿ ಕೆಲವರೆಲ್ಲ ನೇಲ್ಸ್ನೆಲ್ಲ ಉದ್ದ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನೇಲ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದು, ಒಂದು ರನ್ನಿಂಗ್ ವಾಟರ್ನಲ್ಲಿ ಸೋಪ್ ಹಾಕ್ಕೊಂಡು, ಹ್ಯಾಂಡ್ ವಾಶ್ ಹಾಕ್ಕೊಂಡು ಅಥವಾ ಹ್ಯಾಂಡ್ ವಾಶ್ ಇಲ್ಲ ಅಂದರೆ ಸೋಪ್ ಹಾಕ್ಕೊಂಡು ಕೈನ ಮುಂದೆ ಹಿಂದೆ ಮತ್ತು ನಮ್ಮ ಕೈ ಬೆರಳುಗಳ ಮಧ್ಯೆ ಮತ್ತು ಉಗುರು ಮತ್ತು ಹಿಂದೆ ಮುಂದೆ ಈ ರೀತಿಯಾಗಿ ನಾವು ಕೈ ತೊಳೆದ್ರೆ, ಅದನ್ನೇ ತುಂಬ ಫಾಸ್ಟಾಗಿ, ತುಂಬ ಸ್ಲೋ ಆಗಲ್ಲ, ಫಾಸ್ಟಾಗಿ 1 ನಿಮಿಷದಷ್ಟು ಕೈ ತೊಳೆದ್ರೆ ಸಾಕು, ನಮಗೆ ಬಹಳಷ್ಟು ರೋಗಗಳನ್ನ ನಾವು ತಡೆಗಟ್ಬೋದು. ಹಾಗೆಯೇ ನಮ್ಮಲ್ಲಿ ಅಕಸ್ಮಾತ್ ನೀವು ಹೊರಗಡೆ ಜಾಗದಲ್ಲಿ ಎಲ್ಲೂ ಕೈ ತೊಳೆಯೋಕ್ಕೆ ಸೋಪ್ ಇಲ್ಲ, ವಾಟರ್ ಇಲ್ಲ ಅಂತಂದರೆ ಒಂದು ಸ್ಯಾನಿಟೈಸರ್ನ ಬಾಟಲ್ ಕೂಡ ನಿಮಗೆ ರೋಗದಿಂದ ನಮ್ಮನ್ನು ರಕ್ಷಿಸ್ಬೋದು. ಹಾಗಾಗಿ ಸ್ಯಾನಿಟೈಸರ್ನು ಕೂಡ ನಾವು ನೀರನ್ನು ಉಪಯೋಗಿಸ್ತೇನೆ, ಬರೀ ಕೈನಲ್ಲಿ ಸ್ಯಾನಿಟೈಸರನ್ನು ನಾವು ಕೈ ಹೇಗೆ ತೊಳಿತೀವೋ ಅದೇ ಥರ ಕೈಗಳಿಗೆ ಸ್ಯಾನಿಟೈಸರ್ನ ಹಚ್ಚಿ ಸ್ಯಾನಿಟೈಸ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಆದಷ್ಟು ನೀರನ್ನು ಉಪಯೋಗಿಸಿ, ಸೋಪನ್ನು ಉಪಯೋಗಿಸಿ ಕೈ ತೊಳೆಯೋದೇ ಮಹತ್ವದ್ದಾಗಿರುತ್ತೆ. ಈ ರೀತಿಯಾದ ಕೈ ತೊಳೆಯೋದ್ರಿಂದನೇ ನಾವು ಬಹಳಷ್ಟು ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಅಂದರೆ ಸಾಂಕ್ರಾಮಿಕ ರೋಗಗಳನ್ನ ನೀವಾಗಲಿ ನಾವಾಗಲಿ ಪ್ರತಿನಿತ್ಯ ಬಹಳಷ್ಟು ಬ್ಯಾಕ್ಟೀರಿಯಾಸು, ವೈರಸ್ಸು, ಪ್ಯಾಥೋಜನ್ಸ್ಗಳನ್ನು, ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಸೂಕ್ಷ್ಮಾಣುಗಳನ್ನು ನಮ್ಮ ಕೈನಲ್ಲಿ, ದೇಹದಲ್ಲಿ ನಾವು ಗೊತ್ತಿಲ್ಲದೇ ಸಂಚಾರ ಆಗ್ತಾ ಇರುತ್ತೆ. ಸೊ ಅವು ಅದರಲ್ಲಿ ನಮಗೆ ರೋಗ ಬರುವಂತಹ ಸಮಸ್ಯೆ ಕೊಡುವಂತಹ ರೋಗಾಣುಗಳು ಇರಬಹುದು. ಅಂಥ ರೋಗಾಣುಗಳನ್ನ ತಡೆಗಟ್ಟೋದಕ್ಕೆ ನಾವು ಮೊದಲನೇ ಸ್ಟೆಪ್ ಆಗಿ ಕೈನ ತೊಳಿಬೇಕಾಗತ್ತೆ. ನೆಕ್ಸ್ಟು, ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ಕೆಮ್ಮು, ಶೀತ, ಜ್ವರ ಈ ಥರ ಇದ್ದಿತ್ತು ಅಂತಂದರೆ ಮಾಸ್ಕ್, ಅಂದರೆ ತುಂಬ ಕೆಮ್ಮಿದ್ದಾಗ ಮಾಸ್ಕನ್ನು ಉಪಯೋಗಿಸೋದು ನಮಗೂ ಒಳ್ಳೆಯದು ಹಾಗೂ ನಮ್ಮ ಪಕ್ಕದಲ್ಲಿರೋರಿಗೂ ಒಳ್ಳೆಯದು. ನೀವು ಫ್ಲೂ ಅಟ್ಯಾಕ್ ಆಗಿದೆ, ಒಬ್ಬರಿಂದ ಇನ್ನೊಬ್ರಿಗೆ ಹರಡಿದೆ ಮನೆಯಲ್ಲಿ, ಈ ರೀತಿ ಎಲ್ಲ ನೋಡ್ತಾ ಇರ್ತೀವಿ. ಅದು ಸಾಮಾನ್ಯವಾಗಿ ಒಬ್ಬರು ಕೆಮ್ಮೋದ್ರಿಂದ, ಸೀನೋದ್ರಿಂದ ಪಕ್ಕದವರಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ 99% ಫ್ಲೂ ಅಟ್ಯಾಕ್ಗಳು ಇದೇ ರೀತಿ ಆಗುತ್ತೆ. ಹಾಗಾಗಿ ನಮಗೆ ಕೆಮ್ಮಿತ್ತು ಅಂತಂದರೆ ನಾವು ಮಾಸ್ಕನ್ನು ಹಾಕ್ಕೊಂಡು ಆದಷ್ಟು ಓಡಾಡೋದು ಒಳ್ಳೆಯದು. ಡಿಸ್ಪೋಸಬಲ್ ಮಾಸ್ಕ್ಗಳು ತುಂಬ ಒಳ್ಳೆಯದು. ಅದು ಬಿಟ್ಟರೆ ಕ್ಲಾತ್ ಮಾಸ್ಕ್ ಯೂಸ್ ಮಾಡೋದನ್ನು ಪ್ರತಿ ಸತಿ ಯೂಸ್ ಮಾಡಿದ ನಂತರ ಅದನ್ನು ವಾಶ್ ಮಾಡಿ ಶುಚಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಕೆಲವರೆಲ್ಲ ಹೇಗೆ ಮಾಡ್ತಾರೆ ಅಂತಂದರೆ ಮೂಗು ಹಿಂಗೆ ಮಾಡೋದು, ಇಲ್ಲಿ ಒರೆಸೋದು, ಆ ಥರ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನಾವು ಬೇಸಿಕ್ ಸಿವಿಕ್ ಸೆನ್ಸಿಂದ ಅದನ್ನು ನಾವು ಅವಾಯ್ಡ್ ಮಾಡಿದ್ರೆ, ಆ ಥರದ್ದೆಲ್ಲ ಮಾಡದೇ ಇದ್ದರೆ, ಈಗ ಸೀನ್ ಬಂದಾಗ ಆದಷ್ಟು ನಾವು ಕರ್ಚೀಫನ್ನು ಉಪಯೋಗಿಸಿ ಸೀನೋದು ಒಳ್ಳೆಯದು. ಅಕಸ್ಮಾತ್ ಕರ್ಚೀಫ್ ಇಲ್ಲ ಅಂತಂದರೆ ನಾವು ಕೈಯಿಂದ ಕವರ್ ಮಾಡಿದ್ರೂ ಕೂಡ ಅದನ್ನು ನೆಕ್ಸ್ಟು ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ಈ ರೀತಿಯಾದ ಪರ್ಸ್ನಲ್ ಹೈಜೀನ್ ಮೆಥಡ್ಸನ್ನು ನಾವು ಉಪಯೋಗಿಸಿದ್ರೆ ಭಾಳಷ್ಟು ಕಾಯಿಲೆಗಳನ್ನ ನಾವು ತಡೆಗಟ್ಬೋದು. ಹಾಗೂ ಇನ್ನೊಂದು ಪರ್ಸ್ನಲ್ ಹೈಜೀನ್ ವಿಚಾರ ಏನು ಅಂತಂದರೆ, ಶೌಚಾಲಯವನ್ನು ನಿಮ್ಮ ಮನೆಯ ಶೌಚಾಲಯಗಳನ್ನು ಅಥವಾ ಹೋಟೆಲ್, ನೀವು ಎಲ್ಲಿ ಶೌಚಾಲಯನ ಉಪಯೋಗಿಸ್ತೀರಾ ಅಲ್ಲಿ ಮೊದಲನೇದಾಗಿ ನಿಮ್ಮ ಮನೆಯ ಶೌಚಾಲಯನು ಶುಚಿಯಾಗಿಡೋದು ಅಂತಂದರೆ ಈಗ ಬಹಳಷ್ಟು ಮನೆಗಳಲ್ಲಿ ಬೇರೆ ಎಲ್ಲ ಕೆಲಸಕ್ಕೂ ಸಮಯ ಇರುತ್ತೆ, ಆದರೆ ಶೌಚಾಲಯನ ನೀಟಾಗಿ ಇಟ್ಕೊಳ್ಳೋದಕ್ಕೆ, ಅದನ್ನು ವಾಶ್ ಮಾಡಿ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಬಹಳಷ್ಟು ಕಾಯಿಲೆಗಳು ನಾವು ಶೌಚಾಲಯದಿಂದನೇ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಈ ರೀತಿಯಾಗಿ. ಹಾಗಾಗಿ ನೀವು ನಿಮ್ಮ ಮನೆಯ ಶೌಚಾಲಯವನ್ನು ಪ್ರತಿ ಸತಿ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಿ. ಹಾಗೂ ನೀವು ಹೊರಗಡೆ ಹೋದಾಗ ಹೋಟೆಲ್ ಇರ್ಬೋದು
ಅಥವಾ ಬೇರೆ ಕಡೆ ನೀವು ಶೌಚಾಲಯನ ಉಪಯೋಗಿಸಿದಾಗ ಅದು ಕ್ಲೀನಾಗಿದೆಯೋ ಇಲ್ವೋ ಅಂತ ನೋಡಿ, ಕ್ಲೀನಾಗಿಲ್ಲ ಅಂತಂದರೆ ಕ್ಲೀನ್ ಮಾಡಿಸಿ ಉಪಯೋಗಿಸೋದು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ರೀತಿಯಾದ ಮೆಷರ್ಸನ್ನು ನಾವು ಫಾಲೋ ಮಾಡಿದ್ರೆ ಪರ್ಸ್ನಲ್ ಹೈಜೀನಲ್ಲಿ ನಾವು ಬಹಳಷ್ಟು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಸಾಂಕ್ರಾಮಿಕ ರೋಗಗಳನ್ನು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋ ರೀತಿ ತಡೆಗಟ್ಟಬಹುದು. ಧನ್ಯವಾದಗಳು.